ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಯಾರು ಇಲ್ಲಿ ಎಂಜಾಯ್ ಮಾಡಕ್ ಬಂದಿಲ್ಲ. ಇಲ್ಲಿ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಆಗ್ತಾ ಇರೋ ಅನ್ಯಾಯನ ಸರಿಪಡಿಸ್ಬೇಕು. ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗೋದಕ್ಕೆ ಇಲ್ಲಿ ಬಂದು ಸಭೆ ಸೇರ್ತಾ ಇರೋದು. ಇಲ್ಲಿ ಯಾರು ಎಂಜಾಯ್ ಮಾಡಕ್ ಬಂದಿಲ್ಲ, ಅರ್ಥ ಮಾಡ್ಕೊಳ್ಳಿ. ರಾಜ್ಯದಲ್ಲಿ 3,76,386 ಹುದ್ದೆ ಖಾಲಿ ಇದೆ. ಆ ಹುದ್ದೆ ಭರ್ತಿ ಮಾಡಿ ಅಂತ ನಾವು ಪ್ರೆಸರ್ ಹಾಕ್ಬೇಕಾಗಿದೆ. ಲಾಸ್ಟ್ 6 ವರ್ಷದಿಂದ ಯಾವುದೇ ನೇಮಕಾತಿ ಆಗ್ತಾ ಇಲ್ಲ. 6 ವರ್ಷದಿಂದ 2-3 ವರ್ಷ ಕೋವಿಡ್ ಅಂತ ಹೋಯ್ತು, 1 ವರ್ಷ ಎಲೆಕ್ಷನ್ ಇಯರ್, ಲಾಸ್ಟ್ 1 ವರ್ಷದಿಂದ ಒಂದು ನೋಟಿಫಿಕೇಶನ್ ಆಗ್ತಾ ಇಲ್ಲ ಒಳ ಮೀಸಲಾತಿ ಅಂತ ಹೇಳಿ. 5ರಿಂದ 6 ವರ್ಷ ಯಾವುದೇ ನೇಮಕಾತಿ ಆಗಿಲ್ಲ. ಅದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು, ಅದು ಯಾವ ರೀತಿ ಆ ಸಮಸ್ಯೆ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅಲ್ಲ, ನೀವು ಬಂದಿರೋ ಉದ್ದೇಶ ಏನ್ ಹೇಳಿ? ಇಲ್ಲಿಗೆ ಇಡೀ ಧಾರವಾಡದಲ್ಲಿ ಏನಿಲ್ಲ ಅಂದ್ರೆ 1 ಲಕ್ಷ ಜನ ವಿದ್ಯಾರ್ಥಿಗಳಿದ್ದೀರಾ. ಬಂದಿರೋ ಉದ್ದೇಶ ಏನು? ನಿಮ್ ತಂದೆ ತಾಯಿಗೆ ಏನ್ ಹೇಳ್ತೀರಾ? 5 ವರ್ಷ ಹಿಂದೆ ಇಲ್ಲಿ ಬಂದಿದಿರಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದೋಕೆ 5 ವರ್ಷ ಹಿಂದೆ ಬಂದಿದಿರಲ್ಲ. ಇವತ್ತು ನಿಮ್ ತಂದೆ ತಾಯಿಗೆ ಏನ್ ಹೇಳ್ತೀರಾ ಹೇಳಿ? ನಿಮ್ಮ ರಿಲೇಟಿವ್ಸ್ ಏನ್ ಹೇಳ್ತೀರಾ? ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳೋದಕ್ಕೋಸ್ಕರ ಸರ್ಕಾರ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯಾವತ್ತಾದ್ರೂ ಚರ್ಚೆ ಮಾಡಿದಿರಾ? ನೇಮಕಾತಿ ಆಗಿಲ್ಲ 5-6 ವರ್ಷದಿಂದ. ಆಗಿರೋ ನೇಮಕಾತಿ ಎಲ್ಲ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ರಾ? ಒಂದು ಹೋರಾಟ ಆಗಿರ್ಬೋದು, ಒಂದು ಮೆರವಣಿಗೆ, ಒಂದು ಪಾದಯಾತ್ರೆ ಯೋಚನೆ ಮಾಡಿದ್ರೆ ನಿಮಗೆ ಬಂದು ಲೈಬ್ರರಿಲಿ ಏನೋ ಒಳ್ಳೆ ಯಾವ್ದೋ ಫಂಕ್ಷನ್ ಕರೆಯೋ ತರ ನಿಮ್ಮನ್ನ ಕರ್ಕೊಂಡ್ಬಂದು ಇಲ್ಲಿ ಭಜನೆ ಮಾಡ್ಬೇಕು. ನಿಮ್ಗೆ ಯಾರ್ ಜವಾಬ್ದಾರಿ? ಇದಕ್ಕೆಲ್ಲ ನೀವೇ ಜವಾಬ್ದಾರಿ. ಒಂದು ಸತಿ ಕರೆ ಕೊಟ್ಟಿದೀವಿ ಅಂತಂದ್ರೆ ಪ್ರತಿಯೊಬ್ರು ನೀವೇ ಇನಿಷಿಯೇಟಿವ್ ತಗೋಬೇಕು. ಯಾರೋ ಕರೀತಾ ಇದಾರೆ ಅಂತಂದ್ರೆ ಮೇಲ್ಗಡೆ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನೋಡೋದು, ಲೈಬ್ರರಿ ಕಿಟಕಿಯಲ್ಲಿ ನೋಡ್ಕೊಳೋದು ಅವಶ್ಯಕತೆ ಇದೆ. ಇದೆಯೋ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಇದೆ, ಫಸ್ಟ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಸ್ಪೀಡ್ ಆಗಿ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ಗಾಡಿಯಲ್ಲಿ ಪೆಟ್ರೋಲ್ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡಬೇಕು. ಸ್ಪೀಡ್ ಆಗಿ ಹೋಗೋದಲ್ಲ ಇಂಪಾರ್ಟೆಂಟ್, ಡೈರೆಕ್ಷನ್ ಇಂಪಾರ್ಟೆಂಟ್. ನೀವು ಇಲ್ಲಿಂದ ಬೆಂಗಳೂರಿಗೆ ಹೋಗ್ತೀವಿ ಅಂದ್ರೆ ಒಂದು ಟೈಮ್ ಲಿಮಿಟ್ ಇರುತ್ತೆ. ಆದ್ರೆ ನೀವು ಓದ್ತಾ ಇದ್ರೆ ವರ್ಷಾನುಗಟ್ಲೆ, ಅದಕ್ಕೇನಾದ್ರೂ ಟೈಮ್ ಇದೆಯಾ? ಇಲ್ಲಿ ಒಂದು PC ನೋಟಿಫಿಕೇಶನ್ ಇಲ್ಲ, PSI ನೋಟಿಫಿಕೇಶನ್ ಇಲ್ಲ, FDA ಇಲ್ಲ, ಟೀಚರ್ಸ್ ಇಲ್ಲ. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು AE JE ನೋಟಿಫಿಕೇಶನ್ಸ್ ಇಲ್ಲ. ಏನೋ ನೋಟಿಫಿಕೇಶನ್ ಆದ್ರೆ 5-10 ನೋಟಿಫಿಕೇಶನ್ಸ್ ಹಾಕ್ತಾರೆ, ಅದಕ್ಕೆ 1,000 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕಟ್ಟಬೇಕು. ಅದಕ್ಕೆ ಎಕ್ಸಾಮ್ ಬರೆಯೋದಕ್ಕೆ 5-10 ಸಾವಿರ 10 ಸಾವಿರ ಖರ್ಚು ಮಾಡ್ಕೊಂಡು ಹೋಗಿ ಎಕ್ಸಾಮ್ ಬರೀಬೇಕು. ಅದ್ರಲ್ಲಿ ಕ್ವಶನ್ ಪೇಪರ್ ಸ್ಕ್ಯಾಮು, ಬ್ಲೂಟೂತ್ ಸ್ಕ್ಯಾಮು, ಈ ತರ ಎಲ್ಲ ಆಗಿರುತ್ತೆ. ಇದಕ್ಕೆಲ್ಲ ಜವಾಬ್ದಾರಿ ಯಾರು? ನೀವೆಲ್ಲ ಇದಿರಲ್ಲ ಇಲ್ಲಿ ವಿದ್ಯಾವಂತರು, 2 ಡಿಗ್ರಿ 3 ಡಿಗ್ರಿ ಓದ್ಕೊಂಬಂದು ಸುಮ್ನೆ ಲೈಬ್ರರಿಯಲ್ಲಿ ಬಂದು ಸಿಲೆಬಸ್ ಕಂಪ್ಲೀಟ್ ಮಾಡ್ಬೇಕು ಅಂತಲ್ಲ. ಸರ್ಕಾರದಲ್ಲಿರೋ ಹುದ್ದೆಗಳು ಯಾವ ರೀತಿ ಫಿಲ್ ಮಾಡಿಸ್ಕೊಬೇಕು ಅನ್ನೋದು ಯೋಚನೆ ಮಾಡಬೇಕು. ಅಲ್ಲಿ ನೋಟಿಫಿಕೇಶನ್ ಮಾಡಿಲ್ಲ ಅಂತ ಅಂದ್ರೆ ಇಲ್ಲಿ ಹಗಲು ರಾತ್ರಿ ನಿಂತ್ಕೊಂಡು ಕಷ್ಟಪಟ್ಟು ಓದಿ ಪ್ರಯೋಜನ ಏನು? ಸರ್ಕಾರಕ್ಕೆ ಮೊದಲು ನಾವು ಮಾಡ್ತಾ ಇರೋದು ಮೊದಲನೇ ಪ್ರಶ್ನೆ ಏನ್ ಮಾಡ್ಬೇಕಂದ್ರೆ ನೋಟಿಫಿಕೇಶನ್ ಬಿಡಬೇಕು. ಇವತ್ತು ನೋಟಿಫಿಕೇಶನ್ ಬಿಡದಿರಲ್ಲ, ಸಾವಿರಾರು ವಿದ್ಯಾರ್ಥಿಗಳಿಗೆ ವಯೋಮಿತಿ ಇಲ್ಲ. ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಮಾಡಿದ್ರೆ ಯಾರಾದ್ರೂ ವಯೋಮಿತಿ ಇನ್ಕ್ರೀಸ್ ಮಾಡಿ ಅಂತ ಯಾರಾದ್ರೂ ಕೇಳ್ತಾ ಇದ್ರ? ಸರ್ಕಾರಕ್ಕೆ ಕೇಳ್ತಾ ಇದ್ರ ಹೇಳಿ? 6 ವರ್ಷದಿಂದ ನೋಟಿಫಿಕೇಶನ್ ಮಾಡುತ್ತಿಲ್ಲ ಅಂತ ಹೇಳಿ ಇವತ್ತು ವಯೋಮಿತಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇರೋದು. ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ 3 ವರ್ಷ ಮುಂಚೆನೆ ಲೆಟರ್ ಕೊಟ್ಟಿದ್ದಾರೆ, ಅಪೋಸಿಷನ್ ಲೀಡರ್ ಇರ್ಬೇಕಾರೆ. ನಾನು PC ಹುದ್ದೆಗೆ 33 ವರ್ಷ, SC ST OBCಗೆ ಮಾಡ್ಕೊಡ್ತೀನಿ, ಜನರಲ್ ಮೆರಿಟ್ಗೆ 30 ವರ್ಷ ಮಾಡ್ತೀನಿ, ಅದು ಕಾಯಂ ಮಾಡ್ತೀವಿ ಅಂತ ಲೆಟರ್ ಬರೆದು ಇವತ್ತು ಲಾಸ್ಟ್ 3 ವರ್ಷದಿಂದ ಕಂಟಿನ್ಯೂಸ್ ಆಗ ಅವ್ರಿಗೆ 100 ಸತಿ ಲೆಟರ್ ಕೊಟ್ಟರು ಇನ್ನೂ ಕಾಯಂ ಮಾಡಿಲ್ಲ. ವಯೋಮಿತಿ ಇರೋ 25-27ಕ್ಕೆ ಯಾರಾದ್ರೂ ಎಕ್ಸಾಮ್ಸ್ ಕ್ಲಿಯರ್ ಮಾಡಕ್ ಹೋಗ್ತಾ? ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಸರ್ಕಾರ ನೋಟಿಫಿಕೇಶನ್ ಮಾಡ್ಬೇಕು. ನೋಟಿಫಿಕೇಶನ್ ಮಾಡದೇನೆ ಇವ್ರು ಎಕ್ಸಾಮ್ ಬರಿ ಅಂತಂದ್ರೆ ಫಸ್ಟ್ ನೋಟಿಫಿಕೇಶನ್ ಮಾಡಿ ನಮ್ ಕೆಪಾಸಿಟಿ ನಾವು ಚೆಕ್ ಮಾಡ್ತೀವಿ, ನಮ್ ಕೈಯಲ್ಲಿ ಆಗುತ್ತಾ ಇಲ್ಲ ನಾವೇ ನಿರ್ಧಾರ ಮಾಡ್ತೀವಿ. ನೀವು ನಿರ್ಧಾರ ಮಾಡೋದಲ್ಲ. ವಯೋಮಿತಿ ಯಾಕೆ ಕೇಳ್ತಾ ಇದಾರೆ ಇವತ್ತು ಹೇಳಿ? ಒಂದು ಅಪ್ಲಿಕೇಶನ್ ಹಾಕೋದಕ್ಕಷ್ಟೇ. ಎಕ್ಸಾಮ್ ನೀವೇನ್ ಡೈರೆಕ್ಟ್ ಜಾಬ್ ಕೊಡ್ತಾ ಇಲ್ಲ. ಜಾಬ್ ಕೊಡಿ ಅಂತ ಹೇಳಿ ವಯೋಮಿತಿ ಕೇಳ್ತಾ ಇಲ್ಲ. ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದೀವಿ. ಅದು ಅಪ್ಲಿಕೇಶನ್ ಅವಕಾಶ ಮಾಡಿಕೊಟ್ರು ನೀವು ಇನ್ನು ನೋಟಿಫಿಕೇಶನ್ ಕರೀತೀರಾ ಇಲ್ಲ ಅನ್ನೋ ಡೌಟ್ ಆಗಿದೆ. ಹೌದಾ ಇಲ್ವಾ ಹೇಳಿ? ಇವರು ಮೊನ್ನೆ ನೀವು ಪೇಪರ್ ಅಲ್ಲಿ ನೋಡಿದ್ರಾ? ಇನ್ನು 6 ತಿಂಗಳು ವರ್ಷ ನೋಟಿಫಿಕೇಶನ್ ಮಾಡಲ್ಲ ಅಂತ ಹೇಳ್ತಾ ಇದಾರೆ.
ಅಂದ್ರೆ ನೀವು 6 ತಿಂಗಳು ವರ್ಷ ಇನ್ನು 5 ವರ್ಷ ನೋಟಿಫಿಕೇಶನ್ ಮಾಡಿಲ್ಲ ಅಂದ್ರೆ ಯಾರು ಪ್ರಶ್ನೆ ಮಾಡಲ್ವಾ? ನೀವು ಪ್ರಶ್ನೆ ಮಾಡಲ್ವಾ? 2.5 ವರ್ಷ